ಆತ್ಮೀಯರೇ ನಮಸ್ಕಾರ. ತೋರಣಗಲ್ಲಿನ ಕವಿ ಎಸ್ ಅಲಿಯವರ ಒಂದು ಗಜಲನ್ನು ವಾಚನ ಮಾಡ್ತಾ ಇದ್ದೇನೆ. ಗಜಲ್ ಒಂದು. ದೇವರು ದಿಂಡಿರು ಒತ್ತಟ್ಟಿಗಿರಲಿ, ಅನ್ನ ರೊಟ್ಟಿಗಳ ಕುರಿತು ಮಾತಾಡು. ದೇವರು ದಿಂಡಿರು ಒತ್ತಟ್ಟಿಗಿರಲಿ, ಅನ್ನ ರೊಟ್ಟಿಗಳ ಕುರಿತು ಮಾತಾಡು. ಧರ್ಮಗಳು ಹೊಟ್ಟೆ ತುಂಬಿಸುವುದಿಲ್ಲ, ಹಸಿವುಗಳ ಕುರಿತು ಮಾತಾಡು. ಧರ್ಮಗಳು ಹೊಟ್ಟೆ ತುಂಬಿಸುವುದಿಲ್ಲ, ಹಸಿವುಗಳ ಕುರಿತು ಮಾತನಾಡು. ಹಳೆಯ ನೋವು ಮಾಸುವ ಮುನ್ನ ಮತ್ತೊಂದು ಗಾಯವಾಗುತ್ತಿದೆ. ಹಳೆಯ ನೋವುಗಳು ವಾಸಿಯಾಗುವ ಮುನ್ನ ಮತ್ತೊಂದು ಗಾಯವಾಗುತ್ತಿದೆ. ಹುಕ್ಕಿ ತಿನ್ನುವ ಅತ್ಯಾಚಾರಿಯ ವಿಕೃತ ನೋಟಗಳ ಕುರಿತು ಮಾತನಾಡು. ಹುಕ್ಕಿ ತಿನ್ನುವ ಅತ್ಯಾಚಾರಿಯ ವಿಕೃತ ನೋಟಗಳ ಕುರಿತು ಮಾತನಾಡು. ರೆಕ್ಕೆ ಪುಕ್ಕ ಕತ್ತರಿಸಿ ಹಾರುವ ಹಕ್ಕಿಗಳ ಬಂಧಿಸಲಾಗುತ್ತಿದೆ ನೋಡು. ರೆಕ್ಕೆ ಪುಕ್ಕ ಕತ್ತರಿಸಿ ಹಾರುವ ಹಕ್ಕಿಗಳ ಬಂಧಿಸಲಾಗುತ್ತಿದೆ ನೋಡು. ಗಡ್ಡದಾರಿ ನಿತ್ಯ ಒದ್ದು ಬರುವ ಹಗಲು ವೇಷಗಳ ಕುರಿತು ಮಾತನಾಡು. ಗಡ್ಡದಾರಿ ನಿತ್ಯ ಒದ್ದು ಬರುವ ಹಗಲು ವೇಷಗಳ ಕುರಿತು ಮಾತನಾಡು. ಬಂದೂಕು ನಳಿಕೆ ಒಮ್ಮೆಯಾದರೂ ಪ್ರೀತಿಯ ಗುಂಡು ಸಿಡಿಸಲಿ. ಬಂದೂಕಿನ ನಳಕೆ ಒಮ್ಮೆಯಾದರೂ ಪ್ರೀತಿಯ ಗುಂಡು ಸಿಡಿಸಲಿ. ವೇಷ ಬಿತ್ತಿ ಹುಸಿ ಭಕ್ತಿ ಬೆಳೆಸುವ ಮನಸ್ಸುಗಳ ಕುರಿತು ಮಾತನಾಡು. ಸೂಫಿ ಸಂತರ ನೆಲದಲ್ಲಿ ಮಾನವೀಯತೆ ಫಸಲನ್ನು ನೆಡಬೇಕಿದೆ ಈಗ. ಸೂಫಿ ಸಂತರ ನೆಲದಲ್ಲಿ ಮಾನವೀಯತೆಯ ಫಸಲು ನೆಡಬೇಕಿದೆ ಈಗ. ಸಾಮರಸ್ಯ ಸೌಹಾರ್ದತೆ ಉಳಿಸುವ ಒಡನಾಡಿಗಳ ಕುರಿತು ಮಾತನಾಡು. ಸಾಮರಸ್ಯ ಸೌಹಾರ್ದತೆ ಉಳಿಸುವ ಒಡನಾಡಿಗಳ ಕುರಿತು ಮಾತನಾಡು. ನಿಜ ನುಡಿಯುವ ಕನ್ನಡಿಯೂ ಸುಳ್ಳು ಹೇಳುತ್ತಿದೆ. ನಿಜ ನುಡಿಯುವ ಕನ್ನಡಿಯೂ ಸುಳ್ಳು ಹೇಳುವುದನ್ನು ರೂಢಿಸಿಕೊಂಡಿದೆ. ಬೇಟೆಗಾರ ರೂಪಿಸಲು ಹೊರಟ ಕರಾಳ ಭವಿಷ್ಯಗಳ ಮೇಲೆ ಮಾತನಾಡು. ಬೇಟೆಗಾರ ರೂಪಿಸಲು ಹೊರಟ ಕರಾಳ ಭವಿಷ್ಯಗಳ ಮೇಲೆ ಮಾತನಾಡು. ಮಾಯಾಪೆಟ್ಟಿಗೆ ವಿಕಾರ ಮಿಥ್ಯೆಗಳ ದಾಖಲಿಸಿ ಭಯಪಡಿಸುತ್ತಿದೆ ಗೆಳೆಯ. ಮಾಯಾಪೆಟ್ಟಿಗೆ ವಿಕಾರ ಮಿಥ್ಯೆಗಳ ದಾಖಲಿಸಿ ಭಯಪಡಿಸುತ್ತಿದೆ ಗೆಳೆಯ. ಅಲಿಯ ನೆತ್ತರಲ್ಲಿ ಅದ್ದಿ ಸತ್ಯ ಬರೆಯುವ ಲೇಖನಿಗಳ ಕುರಿತು ಮಾತನಾಡು. ದೇವರು ದಿಂಡಿರು ಒತ್ತಟ್ಟಿಗಿರಲಿ, ಅನ್ನ ರೊಟ್ಟಿಗಳ ಕುರಿತು ಮಾತನಾಡು. ಧರ್ಮಗಳು ಹೊಟ್ಟೆ ತುಂಬಿಸುವುದಿಲ್ಲ, ಹಸಿವುಗಳು ಕುರಿತು ಮಾತನಾಡು. ಹಸಿವುಗಳು ಕುರಿತು ಮಾತನಾಡು. ಧನ್ಯವಾದಗಳು.